ಎಕ್ಸ್ರೇಗಳನ್ನು ಮೊದಲು ಯಥೇಚ್ಛವಾಗಿ ಬಳಕೆ ಮಾಡ್ತಾಯಿದ್ರು. ಎಕ್ಸ್ರೇಯನ್ನು ಕಂಡುಹಿಡಿದಂಥ ಸಂಶೋಧಕರಿಗೆ ಕ್ಯಾನ್ಸರ್ ಬಂತು ನಂತರದ ದಿನದಲ್ಲಿ. ಏಕೆಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಅತಿ ಹೆಚ್ಚಾಗಿ ಅವರು ಆ ಒಂದು ಎಕ್ಸ್ರೇಗೆ ಎಕ್ಸ್ಪೋಸ್ ಆಗ್ತಿದ್ರು. ಈಗ ನಾವು ಹೇಗೆ ಸೆಲ್ಫಿಗಳು ತಗೊತಾರೆ ಜನ, ಆ ಥರ ಎಕ್ಸ್ರೇಗಳನ್ನು ಅವರು ತಗೊತಾಯಿದ್ರು. ಅದೊಂದು ಹೊಸದಾಗಿ ದೇಹದ ಒಳಗಡೆ ನಾವು ಏನು ನೋಡಬಹುದು ಅದನ್ನು ನಾವು ಒಂದು ಫೋಟೋ ತಗೊಳ್ಳೋ ಒಂದು ಸಂದರ್ಭ ಇದ್ದಿದ್ದರಿಂದ ಅತಿಯಾಗಿ ಅದರಿಂದ ಆಗುವ ದುಷ್ಪರಿಣಾಮ ತಿಳಿಯದೆ ಅವರು ಏನು ಮಾಡಿದ್ರು, ಎಕ್ಸ್ರೇಗಳನ್ನು ತೆಗಿತಾಯಿದ್ರು. ಹಾಗಾಗಿ ಅವರಿಗೂ ಸಹ ಈ ಒಂದು ರಕ್ತದ ಕ್ಯಾನ್ಸರ್ ಅಂತ ಅಂತೀವಲ್ಲ, ಅದು ಲ್ಯುಕಿಮಿಯಾ, ಇದಕ್ಕೆ ಅವರು ತುತ್ತಾಗಿದ್ದನ್ನು ನಂತರದ ದಿನದಲ್ಲಿ ಅದು ಸ್ಪಷ್ಟವಾಗಿ ತಿಳಿದು ಬಂತು. ಆ ನಂತರ ಎಕ್ಸ್ರೇ ಅನ್ನೋದು ಸ್ವಲ್ಪ ಅಪಾಯಕಾರಿ. ಅದು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಎಕ್ಸ್ರೇನ ಬಳಕೆ ಮಾಡಬೇಕು. ಏಕೆಂದರೆ DNA ಅದು ಡ್ಯಾಮೇಜ್ ಉಂಟು ಮಾಡುತ್ತೆ ಎನ್ನುವ ವಿಚಾರ ತಿಳಿದು ಬಂತು. ಅದೇ ರೀತಿ ಗಾಮಾ ರೇಸ್ಗಳು, ನಂತರ ಈ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಈ ಥರದ ಅಯನೈಸಿಂಗ್ ರೇಡಿಯೇಷನ್ಗಳು ಏನೇನಿರುತ್ತೆ ಇವುಗಳಿಂದಾಗಿ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಗೊತ್ತಾಯಿತು.